ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೆ. ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಗಳಂತೆ ಇರುವಂತಹ ಮಹಾನುಭಾವರು ಶ್ರೀಮದ್ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿ ಉಪಾಸ್ಮಹೆ ಎಂಬುದಾಗಿಯೇ ಅವರನ್ನು ಕೊಂಡಾಡಿದ್ದಾರೆ. ಭಕ್ತಿಯಿಂದ ಬಾಗಿ ನಮಿಸುವವರಿಗೆ ಕಾಮಧೇನುವಿನಂತೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವುದಕ್ಕೆ, ಅವರಿದ್ದಲ್ಲಿಗೆ ಬಂದು ಇಷ್ಟಾರ್ಥಗಳನ್ನು ಕೊಡುವುದಕ್ಕೂ ಸಿದ್ಧರಾಗಿದ್ದಾರೆ ಎನ್ನುವುದಕ್ಕೆ ಕಾಮಧೇನು. ಭಜತ್ಸುರ ತರೂಪಮಂ, ಭಜಿಸುವ ಭಕ್ತರಿಗೆ ಕಲ್ಪವೃಕ್ಷದಂತೆ ಒಂದೇ ಕಡೆಗೆ ತಿರುಕೋಯಿಲೂರಿನಲ್ಲಿ ಸ್ಥಿರವಾಗಿ ಇದ್ದು ಅಲ್ಲಿ ಬಂದು ಸೇವೆ ಮಾಡಿದವರಿಗೂ ಫಲವನ್ನು ಕೊಡುತ್ತಾರೆ. ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿ ಉಪಾಸ್ಮೆ. ಭಾವಬೋಧಗಳನ್ನು ರಚನೆ ಮಾಡಿದ ಮಹಾನುಭಾವರವರು ಆ ವಿಶೇಷಣವನ್ನು ಕೊಡುವುದರಿಂದ ಸೂಚನೆ ಮಾಡೋದು ಭಾವಬೋಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿ, ಶ್ರವಣ ಮಾಡಿ, ಅಧ್ಯಯನ ಮಾಡಿದವರಿಗೆ ವಿಶೇಷವಾಗಿ ಪುರಸ್ಕಾರಾದಿಗಳನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದರೆ ಚಿಂತಾಮಣಿ, ಮನಸ್ಸಿನಲ್ಲಿ ಚಿಂತನ ಮಾಡಿದ್ದನ್ನು, ಅಪೇಕ್ಷೆ ಮಾಡಿದ್ದನ್ನು ಪೂರ್ಣ ಮಾಡುವಂತಹ ಚಿಂತಾಮಣಿಗಳಂತೆ ಇದ್ದಾರೆ ಮಹಾನುಭಾವರು ಎಂಬುದಾಗಿ ಕೊಂಡಾಡಿದ್ದಾರೆ. ಅಂತಹ ಮಹಾ ತಪಸ್ವಿಗಳು, ಜ್ಞಾನಿವರೇಣ್ಯರು, ನಿರಂತರವಾಗಿ ಮಂತ್ರಗಳ ಜಪ ಮಾಡಿ ಸಿದ್ಧಿಯನ್ನು ಪಡೆದುಕೊಂಡವರು, ಪಾಠ ಪ್ರವಚನಗಳನ್ನು ಮಾಡಿ ಶುದ್ಧವಾದ ತತ್ವಜ್ಞಾನವನ್ನು ನೀಡಿದವರು, ಗ್ರಂಥಗಳ ಮೂಲಕವಾಗಿಯೂ ತತ್ವಜ್ಞಾನವನ್ನು ಜಗತ್ತಿಗೆ ನೀಡಿ ಅದರಿಂದ ಪರಮಾತ್ಮನ, ವಾಯುದೇವರ, ಟೀಕಾಕೃತ್ಪಾದರ ಪೂರ್ಣವಾದ ಅನುಗ್ರಹವನ್ನು ಪಡೆದು ಪುಣ್ಯದ ರಾಶಿಯನ್ನೇ ಪಡೆದುಕೊಂಡವರು. ಒಬ್ಬರಿಗೆ ಪಾಠ ಪ್ರವಚನಗಳನ್ನು ಮಾಡಿದರೇನೆ ಎಷ್ಟೋ ಮಹಾಪುಣ್ಯ ಇದೆ. ಅಂಥದ್ದು ಇವರು ಪಾಠ ಪ್ರವಚನಗಳನ್ನು ಮಾಡುವುದಕ್ಕೆ ಬೇಕಾದ ಟೀಕಾ ಟಿಪ್ಪಣಿಗಳನ್ನು ರಚಿಸುವ ಅನೇಕ ಶಿಷ್ಯ ಪ್ರಶಿಷ್ಯಾದಿಗಳನ್ನು ಜಗತ್ತಿಗೆ ಕೊಟ್ಟಿದ್ದರಿಂದ ಅವರಿಗೆ ಬರುವಂತಹ ಪುಣ್ಯದ ಪ್ರವಾಹ ಸಾಮಾನ್ಯವಾದದ್ದಲ್ಲ. ಅಂಥ ಪುಣ್ಯದ ಸಮುದ್ರರಾಗಿ ಇರುವಂತಹ ಮಹಾನುಭಾವರಾದದ್ದರಿಂದ ಅವರ ಸ್ಮರಣೆಯನ್ನು ಮಾಡಿದರೆ ಭಗವಂತನಿಗೆ ಬಹಳ ಪ್ರೀತಿ. ತನ್ನ ಭಕ್ತರ ಸ್ಮರಣೆಯನ್ನು ಮಾಡಿ, ಭಕ್ತರ ಸೇವೆಯನ್ನು ಮಾಡಿದ್ದಕ್ಕೆ ಪ್ರಸನ್ನನಾಗಿ ಭಗವಂತ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುತ್ತಾನೆ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ ವರ್ಷ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ದಿನದಿಂದ ಬರುವ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನೆಯವರೆಗೆ ವಿಶ್ವಾವಸುನಾಮ ಸಂವತ್ಸರದ ಆರಾಧನೆ ಜನವರಿ 1ನೇ ತಾರೀಕು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನೆ. ಅವತ್ತಿನ ದಿವಸ ಈ ಒಂದು ಸಂಪೂರ್ಣ ವರ್ಷದವರೆಗೆ ಸಂಕಲ್ಪ ಮಾಡಿದಂತಹ ಕೋಟಿ ಸ್ತೋತ್ರಗಳ ಪಾರಾಯಣದ ಸಮರ್ಪಣೆಯ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ. ಇಡೀ ದೇಶದಾದ್ಯಂತ ಎಲ್ಲರೂ ಕೂಡ, ಎಲ್ಲ ರಾಜ್ಯಗಳ ಭಗವದ್ಭಕ್ತರು ಕೂಡ ಭಕ್ತಿಯಿಂದ ರಘುತ್ತಮ ಸ್ತೋತ್ರವನ್ನು ಪಾರಾಯಣ ಮಾಡಿದ್ದಾರೆ. ಅಲ್ಲಲ್ಲಿ ಹೋಗಿ ಆ ರಘುತ್ತಮ ಸ್ತೋತ್ರದ ಪಾರಾಯಣಗಳ ಪ್ರಚಾರವನ್ನು ಕೂಡ ಮಾಡಲಾಗಿದೆ. ನಮ್ಮ ಪಂಡಿತ ಪುರಂದರಾಚಾರ್ಯರು ಅಲ್ಲಲ್ಲಿ ಹೋಗಿ ಅಲ್ಲಲ್ಲಿರುವ ವಿದ್ವಾಂಸರುಗಳನ್ನು ಸಂಪರ್ಕಿಸಿ, ಭಕ್ತರನ್ನು ಸಂಪರ್ಕಿಸಿ ಇದರ ಬಗ್ಗೆ ವಿಶೇಷವಾದಂತಹ ಪ್ರಚಾರವನ್ನು ನೀಡಿ ಎಲ್ಲ ಭಗವದ್ಭಕ್ತರು ಕೂಡ ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣವನ್ನು ಮಾಡಿದ್ದಾರೆ. ಅಂತಹ ಒಂದು ಶ್ರೇಷ್ಠವಾದ ಪಾರಾಯಣ ಯಜ್ಞದ ಸಮರ್ಪಣೆಯ ಕಾರ್ಯಕ್ರಮವನ್ನು ಅವತ್ತು ಇಟ್ಟುಕೊಳ್ಳಲಾಗಿದೆ. ಯಾರೆಲ್ಲರಿಗೆ ಅನುಕೂಲ ಇದೆ ಅವಶ್ಯವಾಗಿ ರಘುತ್ತಮ ಸ್ವಾಮಿಗಳವರ ಉತ್ತರಾರಾಧನೆ ಪುಷ್ಯ ಶುದ್ಧ ತ್ರಯೋದಶಿ ಜನವರಿ 1ನೇ ತಾರೀಕು ಅವಶ್ಯವಾಗಿ 10 ಗಂಟೆಗೆ ಆ ಪಾರಾಯಣದ ಸಮರ್ಪಣೆಯ ಕಾರ್ಯಕ್ರಮ. ಅವತ್ತೇ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ವಿಶೇಷವಾದ ಪಂಚಾಮೃತ ಇರ್ತದೆ. ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಪೂಜೆ, ತೀರ್ಥಪ್ರಸಾದ ಎಲ್ಲ ಕಾರ್ಯಕ್ರಮಗಳು ಇರ್ತವೆ. ಬೇಗ ಬಂದು ದೇವರ ದರ್ಶನ, ಪಂಚಾಮೃತಗಳನ್ನು ನೋಡಿಕೊಂಡು ಆ ನಂತರದಲ್ಲಿ 10 ಗಂಟೆಗೆ ಈ ಒಂದು ಪಾರಾಯಣದ ಸಮರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕಾರಣಾಂತರಗಳಿಂದ ಬರಲಿಕ್ಕಾಗದೇ ಇದ್ದವರು ಕೂಡ ಆನ್ಲೈನಲ್ಲಿ ಪಾರಾಯಣದ ವ್ಯವಸ್ಥೆ ಇರುತ್ತದೆ. ಇಲ್ಲಿ ಮಾಡುವ ಪಾರಾಯಣವನ್ನು ಎಲ್ಲರೂ ಕೇಳಬಹುದು. ನೀವೆಲ್ಲ ಅಲ್ಲಿಂದಲೇ ಪಾರಾಯಣವನ್ನು ಮಾಡಿದ್ದನ್ನು ಇಲ್ಲಿ ನಾವು ನೋಡಬಹುದು. ಆ ರೀತಿಯ ಒಂದು ವ್ಯವಸ್ಥೆ ಇರುತ್ತದೆ. ಏಕಕಾಲಕ್ಕೆ
ಲಕ್ಷ ಜನ ಅಲ್ಲಲ್ಲಲ್ಲಿ ಇದ್ದವರು ಸೇರಿ ಲಕ್ಷಕಂಠ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಈ ಪಾರಾಯಣದ ಕಾರ್ಯಕ್ರಮವನ್ನು ಮಾಡಿ ಗುರುಗಳಿಗೆ ಸಮರ್ಪಣೆ ಮಾಡಿ ಉತ್ತಮವಾದ ಜ್ಞಾನ ಭಕ್ತಿ ವೈರಾಗ್ಯಗಳು ಹಾಗೂ ಅವರವರಿಗೆ ಇರುವಂತಹ ಎಲ್ಲ ಅಪೇಕ್ಷಿತ ಪುರುಷಾರ್ಥಗಳ ಒಂದು ಪರಿಪೂರ್ಣತೆ, ಕಷ್ಟಗಳ ಪರಿಹಾರ, ವಿಘ್ನಗಳ ಪರಿಹಾರ, ಎಲ್ಲ ವಿಧವಾದ ಇಷ್ಟಾರ್ಥಗಳ ಸಿದ್ಧಿ ಇದರಿಂದ ಆಗತ್ತೆ. ಅವಶ್ಯವಾಗಿ ಸಕಲ ಸಜ್ಜನರು ಭಾಗವಹಿಸಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಈ ಒಂದು ಪುಣ್ಯದ ಬಲದಿಂದ ಇನ್ನೂ ವಿಶೇಷವಾಗಿ ಸಾಧನೆಯನ್ನು ಮಾಡಿ ಅವರ ಶಾಸ್ತ್ರಗಳ, ಅವರು ವ್ಯಾಖ್ಯಾನ ಮಾಡಿರುವ ಮೂಲ ಟೀಕಾ ಹಾಗೂ ಭಾಷ್ಯಾದಿ ಗ್ರಂಥಗಳ ಅರ್ಥಾನುಸಂಧಾನ, ಅದರ ಶ್ರವಣ ಮಾಡುವ ಸೌಭಾಗ್ಯ ಇದೆಲ್ಲವನ್ನು ದೇವರು ಕರುಣಿಸಲಿ, ಇನ್ನೂ ವಿಶೇಷವಾದ ಸಾಧನೆಯನ್ನು ಮಾಡಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಕಾರ್ಯಕ್ರಮದ ಸಮರ್ಪಣೆಯನ್ನು ಮಾಡೋಣ. ಎಲ್ಲ ಭಗವದ್ಭಕ್ತರು ಬಂದು ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.